ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಸೊ ಆಲ್ಮೋಸ್ಟ್ 1 ಮಂತ್ ಆಗಿದೆ ವ್ಲಾಗ್ ಮಾಡಿ. ಸೊ ಇದು ಲಾಸ್ಟ್ ಮಂತ್ ವ್ಲಾಗು. ಕಾಂತಿ ಸ್ವೀಟ್ಸಲ್ಲಿ ಮೈಸೂರು ಪಾಕು ಮತ್ತು ರಸಮಲೈ ತಿನ್ನಬೇಕು ಅಂತ ತುಂಬ ದಿನದಿಂದ ಅನಿಸ್ತಿತ್ತು. ಸೊ ತಿಂದ್ಕೊಂಡು ಆ್ಯಂಡ್ ನೆಕ್ಸ್ಟ್ ಡೇ ಒಂದು ಫಂಕ್ಷನ್ ಇತ್ತು. ಸೊ ಬಂಡೆ ಅವರು, ಸೊ ಅಲ್ಲಿ ಹೋಗಿದ್ವಿ ಬಾಗ್ಲೂರಲ್ಲಿ. ಫಂಕ್ಷನ್ ಮಾತ್ರ ಸಖತ್ತಾಗಿತ್ತು ಆ್ಯಂಡ್ ಊಟ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಕ್ರೌಡ್ ಮಾತ್ರ ತುಂಬ ಜಾಸ್ತಿ ಜನ ಇದ್ದರು. ಸೊ ಹೆಂಗೋ ತಿಂದ್ಕೊಂಡು ಅಲ್ಲಿ ಸೀಟ್ ಸಿಗೋದೇ ಕಷ್ಟ ಇತ್ತು ಆ್ಯಕ್ಚುಲಿ. ಸೊ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಆ್ಯಂಡ್ ಕನಕಪುರ ರೋಡಲ್ಲಿ ಫೋರಮ್ ಮಾಲಲ್ಲಿ ಶಾಪಿಂಗ್ ಮಾಡಬೇಕಿತ್ತು. ಸೊ ಶಾಪಿಂಗ್ ಹೋಗಿದ್ವಿ. ಏನಕ್ಕೆ ಅಂತ ಮುಂದೆ ಹೇಳ್ತೀನಿ. ಸೊ ನನಗೆ ಬೇಕಾಗಿರೋ ಥರ ಡ್ರೆಸ್ ಸಿಗಲಿಲ್ಲ. ಸೊ ಗಾಗಲ್ಸ್ ತೊಗೊಂಡು ಆ್ಯಂಡ್ ಒಂದು ಪರ್ಫ್ಯೂಮ್ ತೊಗೊಂಡು ಹೊರಟ್ವಿ. ಆ್ಯಂಡ್ ನಂದನ ಪ್ಯಾಲೇಸಲ್ಲಿ ಊಟ ತಿನ್ನಬೇಕು ಅಂತ ಆಲ್ಮೋಸ್ಟ್ 1 ವೀಕಿಂದ ಅನ್ಕೋತಿದ್ದೆ, ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಹೇಗಿದ್ರು ಆನ್ ದ ವೇ ಊಟ ಮಾಡಬೇಕಿತ್ತು. ಸೊ ಅಲ್ಲೇ ಹೋಗೋಣ ಅಂತ ಹೇಳಿ ನಂದನ ಪ್ಯಾಲೇಸ್ಗೆ ಹೋದ್ವಿ. ಆಲ್ಮೋಸ್ಟ್ 9:35 ಆಗಿತ್ತು. ಆ್ಯಂಡ್ ತಿಂದ್ಕೊಂಡು ಬರ್ತಾ ಯಾವುದಾದ್ರೂ ಶಾಪ್ ಓಪನ್ ಇದೆಯಾ ಅಂತ ನೋಡಿದ್ರೆ ಎಲ್ಲ ಕ್ಲೋಸ್ ಇತ್ತು. ನನಗೆ ಡ್ರೆಸ್ ಬೇಕಿತ್ತು ಬಿಕಾಸ್ ನಾವು ಚೆನ್ನೈ ಹೋಗ್ತಿದ್ವಿ. ಬಟ್ ನಾನು ಅಂದ್ಕೊಂಡಿರೋ ಥರ ಡ್ರೆಸ್ ಸಿಗಲಿಲ್ಲ. ಸೊ ನೆಕ್ಸ್ಟ್ ಡೇ ನೋಡೋಣ ಅಂತ ಸುಮ್ಮನೆ ವಾಪಸ್ ಬಂದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಮತ್ತೆ ನಾಗರಬಾವಿ ಸರೌಂಡಿಂಗಲ್ಲಿ ನೋಡಿದೆ, ಬಟ್ ಆ ಡ್ರೆಸ್ ಸಿಗಲಿಲ್ಲ. ಸೊ ಕೇಕ್ ವರ್ಲ್ಡ್ ಅಂತ ಇದೆ ಆ್ಯಕ್ಚುಲಿ ನಾಗರಬಾವಿ ಸರ್ಕಲಲ್ಲಿ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ಸಖತ್ತಾಗಿರುತ್ತೆ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕೇಕ್ಸು ಚೆನ್ನಾಗಿರುತ್ತೆ. ನಾನು ಕೇಕು ಮತ್ತು ನೂಡಲ್ಸ್ ತೊಗೊಂಡಿದ್ದೆ ಆ್ಯಂಡ್ ಅದೇ ಕೇಕ್ನ ಪಾರ್ಸಲ್ ಸಹ ತೊಗೊಂಡಿದ್ದೆ ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಕೇಕು. ಸೊ ಮತ್ತೆ ರಿಟರ್ನ್ ಬಂದು ಮತ್ತೆ ನೈಟು ಶಾಪಿಂಗ್ ಹೋದ್ವಿ ಡಿವಿನಿಟಿ ಮಾಲಲ್ಲಿ. ಅಲ್ಲಿ ನನಗೆ ಬೇಕಾಗಿರೋ ಥರ ಡ್ರೆಸ್ ಸಿಕ್ತು. ಆ್ಯಂಡ್ ಫೈನಲಿ ವೈಟ್ ಕಲರ್ ಡ್ರೆಸ್ ಬೇಕಿತ್ತು. ಸೊ ಸಿಕ್ತು, ತಗೊಂಡು ಮತ್ತೆ ಊಟಕ್ಕೆ ನಂದನ ಪ್ಯಾಲೇಸ್ಗೆ ಹೋದ್ವಿ ಬಿಕಾಸ್ ನನಗೆ ನಂದನ ಪ್ಯಾಲೇಸಲ್ಲಿ ಊಟ ಅಷ್ಟೊಂದು ಇಷ್ಟ ಆಯಿತು. ಸೊ ಲಾಸ್ಟ್ ಟೈಮ್ ಹೋಗಿದ್ದಿದ್ದು RR ನಗರ್ ನಂದನ ಪ್ಯಾಲೇಸಲ್ಲಿ. ಈ ಸಲ ನಾಗರಬಾವಿ ಸರ್ಕಲಲ್ಲಿದೆ. ಸೊ ಅಲ್ಲಿ ನಂದನ ಪ್ಯಾಲೇಸ್ಗೆ ಹೋಗಿ ಊಟ ಮಾಡಿಕೊಂಡು ಪೋಲಾ ಬೇರಲ್ಲಿ ಐಸ್ ಕ್ರೀಮ್ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಅಮ್ಮ ಮನೆಗೆ ಹೋಗಿದ್ದೆ. ಏನಕ್ಕೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಓಕೆ ಬಾಯ್.